ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ಎಲ್ರಿಗೂ ಕೂಡ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹನುಮಂತನಿಗೆ ಯಾಕೆ ಅಷ್ಟೊಂದು ಶಕ್ತಿ ಇದೆ? ಆತ ತನ್ನ ಶಕ್ತಿಯನ್ನೇ ಮರೆತು ಹೋಗಿದ್ದೇಕೆ? ಅಂಜನಾದೇವಿ ಮತ್ತು ಕೇಸರಿ ಮಾಡಿದ ಆ ಕಠಿಣ ತಪಸ್ಸಿನ ಫಲವೇನು? ಮೊದಲನೇದಾಗಿ ಹನುಮಂತನ ಜನನ. ಇದು ಒಂದು ಅದ್ಭುತ ಪವಾಡ ಅಂತಾನೆ ಹೇಳ್ಬೋದು. ಇದರ ಹಿಂದೆ ಆತನ ತಂದೆ ತಾಯಿಯ ದಶಕಗಳ ತಪಸ್ಸಿದೆ. ಹನುಮನ ಜನ್ಮದಿಂದ ಹಿಡಿದು ಆತ ಬೆಟ್ಟದಷ್ಟು ಬೆಳೆದ ರಹಸ್ಯದವರೆಗೆ ಪ್ರತಿಯೊಂದು ಸತ್ಯವನ್ನು ತಿಳಿದುಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ಹನುಮಂತನ ತಾಯಿ ಅಂಜನಾದೇವಿ ಮೂಲತಃ ಒಬ್ಬ ಅಪ್ಸರೆ. ಶಾಪದ ಕಾರಣ ಭೂಮಿಯಲ್ಲಿ ವಾನರ ರೂಪದಲ್ಲಿ ಜನಿಸಿರುತ್ತಾಳೆ. ಆಕೆಯ ಪತಿ ಕೇಸರಿ ಒಬ್ಬ ಮಹಾನ್ ಪರಾಕ್ರಮಿ ವಾನರ ರಾಜ. ಸಂತಾನವಿಲ್ಲದ ಕಾರಣ ಅಂಜನಾದೇವಿಯು ಋಷ್ಯಮುಖ ಪರ್ವತದ ಬಳಿ ಶಿವನನ್ನು ಕುರಿತು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಕೇವಲ ಗಾಳಿಯನ್ನು ಸೇವಿಸುತ್ತಾ ಆಕೆ ಮಾಡಿದ ತಪಸ್ಸಿಗೆ ಮೆಚ್ಚಿದ ಶಿವನು ತನ್ನದೇ ಅಂಶವಾಗಿ ಅವಳಿಗೆ ಮಗ ಹುಟ್ಟುತ್ತಾನೆ ಎಂದು ವರ ನೀಡುತ್ತಾನೆ. ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಯಜ್ಞ ಮಾಡಿದ ಸಿಕ್ಕ ಪಾಯಸದ ಒಂದು ಭಾಗವನ್ನು ಹದ್ದೊಂದು ಎತ್ತಿಕೊಂಡು ಹೋಗುತ್ತದೆ. ವಾಯುದೇವರು ಆ ಪಾಯಸವನ್ನು ಅಂಜನಾದೇವಿಯ ಕೈಗೆ ಬೀಳುವಂತೆ ಮಾಡುತ್ತಾನೆ. ಅದನ್ನು ಸೇವಿಸಿದ ನಂತರ ಹನುಮಂತನು ಶಿವನ 11ನೇ ರುದ್ರಾವತಾರವಾಗಿ ಜನಿಸುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಬಾಲ್ಯದಲ್ಲಿ ಹನುಮಂತನು ಅತ್ಯಂತ ತುಂಟವಾಗಿದ್ದನು. ಒಂದು ದಿನ ಹಸಿವಾದಾಗ ಆಕಾಶದಲ್ಲಿ ಕೆಂಪಗೆ ಬೆಳಗುತ್ತಿದ್ದ ಸೂರ್ಯನನ್ನು ನೋಡಿ ಹಣ್ಣೆಂದು ಭಾವಿಸಿ ಹನುಮಂತನು ಒಂದೇ ಜಿಗಿತಕ್ಕೆ ಸೂರ್ಯನ ಹತ್ತಿರ ಹಾರುತ್ತಾನೆ. ಸೂರ್ಯನನ್ನು ರಕ್ಷಿಸಲು ಬಂದ ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮನ ಮೇಲೆ ಪ್ರಹರಿಸುತ್ತಾನೆ. ಇದರಿಂದ ಹನುಮನ ಗಲ್ಲಕ್ಕೆ ಪೆಟ್ಟಾಗಿ ಆತನು ಕೆಳಗೆ ಬೀಳುತ್ತಾನೆ. ಇದರಿಂದ ಕೋಪಗೊಂಡ ವಾಯುದೇವನು ಜಗತ್ತಿಗೆ ವಾಯು ಸಂಚಾರವನ್ನೇ ನಿಲ್ಲಿಸುತ್ತಾನೆ. ಕೊನೆಗೆ ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರರು ಹನುಮಂತನಿಗೆ ಅಮರತ್ವ ಮತ್ತು ಅಜೇಯ ಶಕ್ತಿ ವರಗಳನ್ನು ನೀಡಿ ವಾಯುದೇವನನ್ನು ಶಾಂತಗೊಳಿಸುತ್ತಾರೆ. ಇನ್ನು ಹನುಮಂತನಿಗೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಅವನಿಗೆ ಅವನ ಶಕ್ತಿಯ ಬಗ್ಗೆನೇ ಅರಿವಿರೋದಿಲ್ಲ. ಬಾಲ್ಯದಲ್ಲೇ ತುಂಬಾ ಶಕ್ತಿವಂತನಾಗಿದ್ದ ಹನುಮಂತನು ಕಾಡಿನಲ್ಲಿ ಋಷಿಗಳ ತಪಸ್ಸು ಮಾಡುವಾಗ ಅವರ ಜೊತೆ ತುಂಟಾಟವಾಡುತ್ತಿದ್ದನು. ಆಗ ಋಷಿಮುನಿಗಳು ಕೋಪಗೊಂಡು, ನಿನಗೆ ನಿನ್ನ ಶಕ್ತಿಯ ಅರಿವು ಇರುವುದಿಲ್ಲ. ಯಾರಾದರೂ ನಿನ್ನ ಶಕ್ತಿಯನ್ನು ನೆನಪಿಸುವವರೆಗೂ ನೀನು ಒಬ್ಬ ಸಾಮಾನ್ಯನಂತೆ ಇರುತ್ತೀಯಾ ಅಂತ ಶಾಪ ಕೊಡುತ್ತಾರೆ. ಆದ್ದರಿಂದ ಹನುಮಂತನಿಗೆ ತನ್ನಲ್ಲಿರುವ ಶಕ್ತಿಯ ಅರಿವೇ ಅವನಿಗಿರುವುದಿಲ್ಲ. ರಾಮಾಯಣದಲ್ಲಿ ಸಮುದ್ರದ ಲಂಘನ ಮಾಡುವ ಮೊದಲು ಜಾಂಬವಂತನು ಹನುಮಂತನಿಗೆ ಆತನ ದಿವ್ಯ ಶಕ್ತಿಗಳನ್ನು ನೆನಪಿಸುತ್ತಾನೆ. ಆ ಕ್ಷಣದಲ್ಲಿ ಹನುಮಂತನು ಬೆಟ್ಟದಷ್ಟು ಬೆಳೆದು ನಿಲ್ಲುತ್ತಾನೆ. ಆಗ ಅವನಿಗೆ ತನ್ನ ಶಕ್ತಿಯ ಅರಿವಾಗುತ್ತದೆ. ಹನುಮಂತನಿಗೆ ಇಚ್ಛಾಮರಣ ಮತ್ತು ಶರೀರದ ಗಾತ್ರವನ್ನು ಬದಲಿಸುವ ಅಣಿಮ ಮತ್ತು ಮಹಿಮಾ ಸಿದ್ಧಿಗಳಿವೆ. ಸೀತೆಯನ್ನು ಹುಡುಕಲು ಹೋಗುವಾಗ ಸುರಸ ಎಂಬ ರಾಕ್ಷಸಿಯ ಮುಂದೆ ಮತ್ತು ಲಂಕೆಯ ಮೇಲೆ ಹಾರುವಾಗ ಹನುಮಂತನು ಕ್ಷಣಾರ್ಧದಲ್ಲಿ ಆಕಾಶದಷ್ಟು ಎತ್ತರ ಬೆಳೆಯುತ್ತಾನೆ. ಇನ್ನು ಹನುಮಂತನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ, ಅಂದರೆ ಆತನಿಗೆ ಸಾವಿಲ್ಲ. ಲಂಕೆಯಲ್ಲಿ ಸೀತೆಯನ್ನು ಭೇಟಿ ಮಾಡಿದಾಗ ಆಕೆ ಹನುಮಂತನಿಗೆ ಅಜರಾಮರನಾಗಿರು ಎಂದು ಹರಸುತ್ತಾಳೆ. ಪುರಾಣಗಳ ಪ್ರಕಾರ ಹನುಮಂತನು ಇಂದಿಗೂ ಹಿಮಾಲಯದ ಗಂಧಮಾದನ ಪರ್ವತದಲ್ಲಿ ನೆಲೆಸಿದ್ದಾನೆ. ಶ್ರೀಲಂಕಾದ ಕಾಡುಗಳಲ್ಲಿ ವಾಸಿಸುವ ಮಾತಂಗಾಯಿ ಎಂಬ ಬುಡಕಟ್ಟು ಜನರ ನಂಬಿಕೆಯ ಪ್ರಕಾರ ಹನುಮಂತನು ಪ್ರತಿ 41 ವರ್ಷಕ್ಕೊಮ್ಮೆ ಬಂದು ಅವರಿಗೆ ಜ್ಞಾನೋಪದೇಶ ನೀಡುತ್ತಾನೆ. ಎಲ್ಲೆಲ್ಲಿ ರಾಮನಾಮ ಜಪದ ಸದ್ದು ಕೇಳಿಸುತ್ತದೆಯೋ ಅಲ್ಲಲ್ಲಿ ಹನುಮಂತನು ಕಣ್ಣೀರು ಹಾಕುತ್ತಾ ಕೈ ಮುಗಿದು ಕುಳಿತಿರುತ್ತಾನೆ ಎಂಬುದು ಭಕ್ತರ ಗಾಢ ನಂಬಿಕೆಯೂ ಕೂಡ ಇದೆ. ಇನ್ನು ಹನುಮಂತನ ಕಥೆಗಳು ಕೇವಲ ಕಾಲ್ಪನಿಕವಲ್ಲ, ವಿಜ್ಞಾನವೂ ಇಲ್ಲಿ ಬೆರಗಾಗುತ್ತದೆ. ಹನುಮಾನ್ ಚಾಲಿಸದಲ್ಲಿ ಬರುವ ಜಗಸುಹಸ್ರ ಯೋಜನ ಪರಬಾನು ಎಂಬ ಸಾಲು ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ನಿಖರವಾಗಿ ಹೇಳುತ್ತದೆ. ಸರಿಸುಮಾರು 15 ಕೋಟಿ ಕಿಲೋಮೀಟರ್ ಇದೆ ಎಂದು ನಾಸಾ ಕಂಡುಹಿಡಿಯುವ ಮೊದಲೇ ಸಾವಿರಾರು ವರ್ಷಗಳ ಹಿಂದೆಯೇ ತುಳಸಿದಾಸರು ಬರೆದಿದ್ದರು. ಹನುಮಂತನ ಹಾರಾಟದ ವೇಗ ಮತ್ತು ಆತನ ಶರೀರದ ರಚನೆಯ ಆಧುನಿಕ ಏರೋಡೈನಮಿಕ್ಸ್ ತತ್ವಗಳಿಗೆ ಸರಿಹೋಗುವಂತಿದೆ ಎಂದು ಸಂಶೋಧಕರು ಹೇಳುತ್ತಾರೆ. ರಾಮನ ಪಟ್ಟಾಭಿಷೇಕದ ನಂತರ ಸೀತಾದೇವಿಯು ಹನುಮಂತನಿಗೆ ಅಮೂಲ್ಯವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಆದರೆ ಹನುಮಂತನು ಆ ಮುತ್ತುಗಳನ್ನು ಹಲ್ಲಿನಿಂದ ಕಚ್ಚಿ ಒಡೆದು ನೋಡುತ್ತಾನೆ. ಮುತ್ತಿನೊಳಗೆ ಏನಿದೆ ಎಂದು ಕೇಳಿದಾಗ ಹನುಮಂತ ಹೇಳುತ್ತಾನೆ,
ಯಾವುದರಲ್ಲಿ ನನ್ನ ರಾಮ ಇರುವುದಿಲ್ಲವೋ ಅದು ನನಗೆ ಕೇವಲ ಕಲ್ಲು. ಸಭಿಕರು ಹಾಗಾದರೆ ನಿನ್ನಲ್ಲೂ ರಾಮನಿದ್ದಾನೆಯೇ ಎಂದು ಕೇಳಿದಾಗ ಹನುಮಂತನು ತನ್ನ ಎದೆಯನ್ನು ಸೀಳಿ ತೋರಿಸುತ್ತಾನೆ. ಅಲ್ಲಿ ಶ್ರೀರಾಮ ಮತ್ತು ಸೀತೆಯ ಚಿತ್ರ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದೇ ನಿಜವಾದ ಭಕ್ತಿ. ನಮ್ಮ ಕೆಲಸದಲ್ಲಿ, ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಕಾಣುವುದೇ ಹನುಮಂತ ನಮಗೆ ಕಲಿಸಿದ ದೊಡ್ಡ ಪಾಠ. ಹಾಗಾದರೆ ಸ್ನೇಹಿತರೆ, ಈ ಹನುಮ ಜಯಂತಿಯ ದಿನದಂದು ನಾವು ಕೇವಲ ಹನುಮನನ್ನು ಪೂಜಿಸುವುದು ಮಾತ್ರವಲ್ಲ, ಆತನಂತೆ ಧೈರ್ಯಶಾಲಿಯಾಗಿ, ಬುದ್ಧಿವಂತರಾಗಿ ಮತ್ತು ನಿಸ್ವಾರ್ಥಿಗಳಾಗಿ ಬದುಕಲು ಪ್ರಯತ್ನಿಸೋಣ. ಹನುಮಂತವೆಂದರೆ ಕೇವಲ ಶಕ್ತಿಯಲ್ಲ, ಅದು ಅಧರ್ಮದ ವಿರುದ್ಧದ ಗೆಲುವು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹನುಮಂತನ ಬಗ್ಗೆ ನಿಮ್ಮ ನೆಚ್ಚಿನ ಕಥೆ ಯಾವುದು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಹನುಮಾನ್.